ಅಂಕೋಲಾ ತಾಲೂಕಿನ ವಿಭಿನ್ನ ಗ್ರಾಮಗಳಲ್ಲಿ ಬಲೆಯಲ್ಲಿ ಸಿಲುಕಿದ್ದ 2 ಸರ್ಪಗಳನ್ನು ಸುರಕ್ಷಿತವಾಗಿ ರಕ್ಷಿಸಿ ಕಾಡಿಗೆ ಬಿಟ್ಟ ಉರಗ ರಕ್ಷಕರಾದ ತಂದೆ ಮಗನ ಕಾರ್ಯಾಚರಣೆ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದೆ. ಅಂಕೋಲಾ ತಾಲೂಕಿನ ಬಡಗೇರಿಯ ಲಕ್ಷ್ಮಣ ಹೊಸಬುಗೌಡರ ಶೇಂಗಾ ಹೊಲದ ರಕ್ಷಣೆಗೆ ಅಳವಡಿಸಿದ್ದ ಬಲೆಗೆ ನಾಗರಹಾವೊಂದು ಆಕಸ್ಮಿಕವಾಗಿ ಸಿಲುಕಿತ್ತು. ಗದ್ದೆಗೆ ತೆರಳುವ ರೈತರು ಹಾಗೂ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದ ಹಿನ್ನೆಲೆಯಲ್ಲಿ ಉರಗ ಸಂರಕ್ಷಕರನ್ನು ಸಂಪರ್ಕಿಸಲಾಯಿತು. ತುರ್ತು ಕಾರ್ಯದಲ್ಲಿದ್ದ ತಂದೆಯ ಪರವಾಗಿ ಪುತ್ರ ಗಗನ್ ನಾಯ್ಕ್ ಸ್ಥಳಕ್ಕೆ ಧಾವಿಸಿ ಬಲೆಗೆ ಸಿಲುಕಿಕೊಂಡಿದ್ದ ಹಾವನ್ನು ಅತಿ ಜಾಗರೂಕತೆಯಿಂದ ಮುಕ್ತಗೊಳಿಸಿದರು. ಸ್ವಸುರಕ್ಷತೆಯನ್ನು ಕಾಪಾಡಿಕೊಂಡೇ ಚಾಣಾಕ್ಷತನದಿಂದ ಹಾವನ್ನು ಹಿಡಿದು ಚೀಲದಲ್ಲಿ ಹಾಕಿ ಸುರಕ್ಷಿತವಾಗಿ ರಕ್ಷಿಸಿದ ಯುವಕನ ಪಾತ್ರ ಗ್ರಾಮಸ್ಥರಿಗೆ ನೆಮ್ಮದಿ ತಂದಿತು. ಇನ್ನೊಂದೆಡೆ ಬಬ್ರುವಾಡದ ವೆಂಕಟರಮಣ ನಾರಾಯಣ ನಾಯ್ಕರ ಮನೆಯ ತೋಟ ಹಾಗೂ ಕೋಳಿಗೂಡಿನ ಬಳಿ ಅಳವಡಿಸಿದ್ದ ಬಲೆಗೆ ಮತ್ತೊಂದು ನಾಗರ ಹಾವು ಸಿಲುಕಿತ್ತು. ತಪ್ಪಿಸಿಕೊಳ್ಳಲು ಒದ್ದಾಡಿದ ಪರಿಣಾಮ ಹಾವಿನ ದೇಹದ ಮೇಲ್ಭಾಗದಲ್ಲಿ ಗಾಯಗಳಾಗಿದ್ದವು. ಸ್ಥಳಕ್ಕೆ ಆಗಮಿಸಿದ ಉರಗ ಸಂರಕ್ಷಕ ಮಹೇಶ್ ನಾಯ್ಕ್ ನಿಧಾನವಾಗಿ ಹಾವನ್ನು ಬಲೆಯಿಂದ ಬಿಡಿಸಿ ಪ್ರಾಥಮಿಕ ಉಪಚಾರ ನೀಡಿ ಪಟ್ಟಣದ ಪಶುವೈದ್ಯಕೀಯ ಆಸ್ಪತ್ರೆಗೆ ಕರೆದೊಯ್ದರು. ಚಿಕಿತ್ಸೆಗಾಗಿ ಹಾವನ್ನು ಆಸ್ಪತ್ರೆಯ ಟೇಬಲ್ ಮೇಲೆ ಇಟ್ಟಾಗ ಆರಂಭದಲ್ಲಿ ಹಾವು ಹೆಡೆ ಎತ್ತಿ ಬುಸ್ಗುಡುತ್ತಾ ಮುಂದೆರಗಿ ಕಚ್ಚಲು ಯತ್ನಿಸಿದರು. ಉರಗ ಸಂರಕ್ಷಣಾ ಕಾರ್ಯದಲ್ಲಿ ಅಪಾರ ಅನುಭವ ಹೊಂದಿರುವ ಮಹೇಶ್ ನಾಯ್ಕ್ ಪ್ಲಾಸ್ಟಿಕ್ ಪೈಪ್ ನೆರವಿನಿಂದ ಹಾವು ಸುರಕ್ಷಿತವಾಗಿ ಒಳ ಸೇರುವಂತೆ ಮಾಡಿ ಬಾಲದ ಭಾಗ ಮತ್ತು ಬೆಟ್ಟದ ಹಾವಿನ ಮೇಲ್ಮೈ ಭಾಗವನ್ನು ಹಿಡಿದು ನಿಯಂತ್ರಿಸಿದರು. ಬಳಿಕ ಪಶುವೈದ್ಯ ಅಭಿಷೇಕ್ ಹಾಗೂ ಸಿಬ್ಬಂದಿಗಳು ಗಾಯಗೊಂಡ ಭಾಗಕ್ಕೆ ಹೊಲಿಗೆ ಹಾಕಿ ಅಗತ್ಯ ಔಷಧ ಲೇಪಿಸಿದರು. ಚಿಕಿತ್ಸೆ ಮುಂದುವರೆದಂತೆ ಹಾವು ಪ್ರತಿರೋಧ ತೊರೆದು ಶಾಂತವಾಗಿ ವೈದ್ಯಕೀಯ ಪರಿಶೀಲನೆಗೆ ಸಹಕರಿಸಿದ ದೃಶ್ಯ ನೋಡುಗರನ್ನ ಅಚ್ಚರಿಗೊಳಿಸಿತು. ಚಿಕಿತ್ಸೆ ಪೂರ್ಣಗೊಂಡ ಬಳಿಕ ಅರಣ್ಯ ಇಲಾಖೆಯ ಮಾರ್ಗದರ್ಶನದಲ್ಲಿ ಹಾವನ್ನು ಸುರಕ್ಷಿತವಾಗಿ ಪ್ರದೇಶದಲ್ಲಿ ಮರುಬಿಡಲಾಯಿತು. ಹೆಚ್ಚುತ್ತಿರುವ ಬಿಸಿಲಿನ ತಾಪ, ಆಹಾರ ಹುಡುಕಾಟ ಮುಂತಾದ ಕಾರಣಗಳಿಂದ ಹಾವುಗಳು ಬಿಲ ಬಿಟ್ಟು ಹೊರಬರುವುದು ಸಾಮಾನ್ಯ. ಇಂತಹ ಸಂದರ್ಭಗಳಲ್ಲಿ ನಾಗರಿಕರು ಅನಗತ್ಯ ಆತಂಕ ಪಡದೆ ಹಾವುಗಳನ್ನು ಕೊಲ್ಲುವುದು ಅಥವಾ ಬಲೆ ಸಮೇತ ಸುಡುವಂತಹ ಕ್ರಮ ಕೈಗೊಳ್ಳದೆ ತಕ್ಷಣ ಉರಗ ಸಂರಕ್ಷಕರಿಗೆ ಅಥವಾ ಅರಣ್ಯ ಇಲಾಖೆಗೆ ಮಾಹಿತಿ ನೀಡುವಂತೆ ಮಹೇಶ್ ನಾಯ್ಕ್ ಮನವಿ ಮಾಡಿದ್ದಾರೆ. ನಿನ್ನೆ ಬೊಬ್ರೋಡದಿಂದ ಒಂದು ಕಾಲ್ ಬಂದಿತ್ತು. ಕಾಲ್ ಬಂದವಾಗ ನಾನು ಅಲ್ಲಿ ಹೋಗಿ ನೋಡುವ ಬಲೆಯಲ್ಲಿ ಹಾವು ಸಿಕ್ಕಾಕೊಂಡು ಮೈಯೆಲ್ಲ ಹರಿದೋಗಿತ್ತು. ಅದೇ ಟೈಮಿಗೆ ಬಡಗೇರಿದು ಒಂದು ಫೋನ್ ಬರುತ್ತೆ, ಸೇಮ್ ಬಲೆಯಲ್ಲೇ ಬಿದ್ದಿದೆ ಅಂತ. ಆವಾಗ ನನ್ನ ಮಗನಿಗೆ ಅಲ್ಲಿ ಕಳಿಸಿರ್ತೀನಿ. ಅಲ್ಲಿ ಕಳಿಸಿ ಅವನು ರೆಸ್ಕ್ಯೂ ಮಾಡಿದ್ದಾನೆ. ಅದನ್ನು ಬಲೆ ಎಲ್ಲ ಬಿಚ್ಚಿ ರೆಸ್ಕ್ಯೂ ಮಾಡಿ ಅದನ್ನು ಅರಣ್ಯ ಇಲಾಖೆ ಸ್ವಲ್ಪ ಕೊಟ್ಬಿಟ್ಟು ಅದನ್ನು ಬಿಡುಗಡೆ ಮಾಡ್ತೀವಿ. ನಾವು ಹೇಳೋದು, ಕೆಲವರು ನೋಡ್ತೀವಿ ಬಲೆಯಲ್ಲಿ ಸಿಕ್ಕಿದ್ರೆ ಹಾವುಗಳನ್ನು ಅವರು ಅದರ ಸಮೇತ ಬಲೆ ಸಮೇತ ಸುಟ್ಟಾಕ್ತಾರೆ. ದಯವಿಟ್ಟು ಬಲೆಯಲ್ಲಿ ಬಿರಲಿ, ಯಾವುದೇ ಅಪಾಯ ಸ್ಥಿತಿಯಲ್ಲಿದ್ದಾವು ಕೂಡ ಅದನ್ನು ನೀವು ಅರಣ್ಯ ಇಲಾಖೆಗಾಗಲಿ ನಮ್ಗೆ ತಿಳಿಸಿ, ನಾವು ಬಂದು ಅದನ್ನು ಸುರಕ್ಷಿತವಾಗಿ ಹಿಡಿದು ಕಾಡಿಗೆ ಬಿಡೋ ಕೆಲಸ ಮಾಡ್ತೀವಿ. ವನ್ಯಜೀವಿ ರಕ್ಷಣೆಯಲ್ಲಿ ನಿಮ್ಮ ಪಾತ್ರನೂ ಬಹುಮುಖ್ಯ. ಈಗ ಹೆಚ್ಚಾಗಿ ಹಾವುಗಳು ಈಗ ಪ್ರಣಯದ ಸಮಯ ಎರಡೆರಡು ಒಟ್ಟಾಗಿ ಬರ್ತವೆ. ನೀವು ತಪ್ಪು ಮಾಹಿತಿ ಇಲ್ಲದೆ ಅವುಗಳನ್ನು ಎರಡೆರಡು ಬಂದಾಗ ದೇವ್ರದ್ದು ಅಥವಾ ಮೂಢನಂಬಿಕೆಯಿಂದ ಇದು ಮಾಡಬೇಡಿ. ಹಾಗೂ ನಮ್ಮ ಮೇಲೂ ಅಪವಾದಗಳನ್ನ ಹೊರಿಸಬೇಡಿ. ಯಾಕಂದರೆ ಅದೇ ಥರದ ಹಾವು ಮತ್ತೊಂದು ಬಂತು, ಇಲ್ಲೇ ಬಿಟ್ಟಿದ್ದಾರನ್ನೋ ಭಾವನೆಯೂ ಬೇಡ. ಹೀಗೆ ಸಾಮಾನ್ಯವಾಗಿ 2-3 ಹಾವುಗಳು ಜೊತೆಗೆ ಕಾಣಿಸ್ತವೆ. ಈಗ ಅದು ಮಿಲನದ ಸಮಯ. ಹಾಗಾಗಿ ನೀವು ಹಾವುಗಳ ರಕ್ಷಣೆಯಲ್ಲಿ ನೀವು ತೊಡ್ಕೊಳ್ಳಿ ಅಂತ. ಬಡಗೇರಿ ಮತ್ತು ಬಬ್ರುವಾಡದಲ್ಲಿ ರಕ್ಷಿಸಲಾದ 2 ಹಾವುಗಳನ್ನು 5 ಅಡಿಗೂ ಹೆಚ್ಚು ಉದ್ದವಿದ್ದವು ಎನ್ನಲಾಗಿದೆ. ಪ್ರತ್ಯೇಕ ಕಾರ್ಯಾಚರಣೆಯ ಮೂಲಕ ಹಾವುಗಳನ್ನು ರಕ್ಷಿಸಿದ ತಂದೆ ಮತ್ತು ಮಗನ ಸೇವಾ ಭಾವಕ್ಕೆ ಸಾರ್ವಜನಿಕ ವಲಯದಿಂದ ಪ್ರಶಂಸೆಯ ಮಾತುಗಳು ಕೇಳಿಬರುತ್ತಿವೆ. ಉರಗ ಸಂರಕ್ಷಣಾ ಕಾರ್ಯಗಳಲ್ಲಿ ಪುತ್ರಿ ಭೂಮಿಕಾ ನಾಯ್ಕ್ ಸಹ ಆಗಾಗ ಸಹಾಯಕರಾಗಿ ಕೈಜೋಡಿಸುತ್ತಿರುವುದನ್ನು ಕಾಣಬಹುದಾಗಿದ್ದು, ಒಂದೇ ಕುಟುಂಬದಿಂದ ನಿರಂತರವಾಗಿ ನಡೆಯುತ್ತಿರುವ ಉರಗ ಸಂರಕ್ಷಣಾ ಸೇವೆ ಶಿವರಾತ್ರಿ ಪರ್ವ ಕಾಲದಲ್ಲಿ ಅವರ್ಸಾದ ಮಹೇಶ್ ನಾಯ್ಕ್ ಮತ್ತು ಕುಟುಂಬದವರ ಬಗ್ಗೆ ಸ್ಥಳೀಯರಲ್ಲಿ ವಿಶೇಷ ಗೌರವಕ್ಕೆ ಪಾತ್ರವಾಗಿದೆ. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.